ನನ್ನ ಲೈಫಲ್ಲಿ ಅಪ್ಪ ಅಮ್ಮ ಚುಕ್ಕಿನ್ ಬಿಟ್ರೆ ಯಾರನ್ನೂ ಪ್ರೀತಿ ಮಾಡಿಲ್ಲ. ಆದ್ರೆ ಈ ಮನೆಗ್ ಬಂದ್ಮೇಲೆ ನಂಗೆ ಅಜ್ಜಿ ಪ್ರೀತಿ ಸಿಕ್ತು. ನೀವು ನಾನ್ ತಪ್ಪು ಮಾಡ್ದಾಗೆಲ್ಲ ಅಮ್ಮನ್ ತರ ನನ್ನ ತಿದ್ದಿದ್ದೀರಾ. ನಾನ್ ನೊಂದಾಗೆಲ್ಲ ನನ್ನ ಕೇರ್ ಮಾಡಿದೀರಾ. ಹೆಣ್ಮಗುಗೆ ತವ್ರ ಮನೆನೇ ಮುಖ್ಯ. ಆದ್ರೆ ನೀವು ತವ್ರ ಮನೆನ ಮರೆಯುವಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಅಪ್ಪ ಅಮ್ಮ ಚುಕ್ಕಿ ಫ್ರೆಂಡ್ಸು ಇದೆಲ್ಲ ಪ್ರೀತಿ ಒಂದ್ ಕಡೆ ಆದ್ರೆ ನಿಮ್ ಪ್ರೀತಿ ಇನ್ನೊಂದ್ ಕಡೆ. ಆಗ್ಲೇ ನನ್ಗೆ ಸ್ವಾರ್ಥ ಸ್ಟಾರ್ಟ್ ಆಯ್ತು. ಒಬ್ರಿಗೆ ಎಲ್ಲ ಕೊಟ್ಟು ಅವ್ರ ಖುಷಿನ ಬಯಸೋಳ್ ನಾನು, ಅಷ್ಟು ನಿಸ್ವಾರ್ಥಿ. ಆದ್ರೆ ನಿಮ್ಮನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ನೀವ್ ಬೇಕು, ನಿಮ್ ಪ್ರೀತಿ ಬೇಕು, ನಿಮ್ ಪ್ರೀತಿನ ಅನುಭವಿಸ್ಬೇಕು ಅನ್ನೋ ಸ್ವಾರ್ಥ ಸ್ಟಾರ್ಟ್ ಆಯ್ತು. ನಾನು ಪ್ರೀತಿ ಮಾಡ್ಬೋದು, ಪ್ರೀತಿ ಬೆಲೆ ಏನು ಅಂತ ನಾನು ನಿಮ್ಮಿಂದ ತಿಳ್ಕೊಂಡೆ. ಜೀವನದಲ್ಲಿ ಏನಾಗಿರಲ್ವೋ ಅದ್ ಕನ್ಸಾಗೆ ಉಳಿಯುತ್ತೆ. ಕೆಲವು ಕನ್ಸು ಮುಂದಿನ ದಾರಿ ತೋರಿಸುತ್ತೆ. ಆದ್ರೂ ನಾವ್ಯಾರು ಕನ್ಸ್ ಕಾಣೋದ್ನ ಬಿಡಲ್ಲ. ನಾನು ನಿಮ್ ಜೊತೆ ಕನ್ಸಿನ ಪ್ರೇಮಲೋಕನೇ ಕಟ್ಕೊಂಡ್ಬಿಟ್ಟಿದ್ದೀನಿ. ನಾನು ನಿಮ್ ಜೊತೆ ಜೀವನ ಮಾಡ್ಬೇಕು, ನಿಮ್ ಪ್ರೀತಿನ ಅನುಭವಿಸ್ಬೇಕು. ನಾನು ನೀವು ನಿಜವಾದ ಗಂಡ ಹೆಂಡತಿ ತರ ಬದುಕೋ ಕನ್ಸ್ ಕಟ್ಕೊಂಡ್ಬಿಟ್ಟಿದ್ದೀನಿ. ರಿಯಾಲಿಟಿಯಲ್ಲಿ ಇದಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ಈ ಕನ್ಸಲ್ಲೇ ಬದುಕ್ತಾ ಇದ್ದೀನಿ. ಲೀಲಾ ಯಾವಾಗ್ಲೂ ನಾಳೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ. ಜೀವನ ಹೇಗ್ ಬರುತ್ತೋ ನಾವ್ ಆತರ ಎಕ್ಸೆಪ್ಟ್ ಮಾಡ್ಬೇಕು. ನಾಳೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬದುಕ್ದವಳು ನಾನು. ಆದ್ರೂ ನಿಮ್ಮನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹಗ್ಲಲ್ಲೂ ಕನ್ಸ್ ಕಾಣಕ್ ಸ್ಟಾರ್ಟ್ ಮಾಡಿದೀನಿ. ಇದು ನನ್ನ 4ನೇ ಬದಲಾವಣೆ. ನೀವ್ ನನ್ನ ಹುಚ್ಚಿ ಅನ್ಕೊಂಡ್ರು ಪರವಾಗಿಲ್ಲ. ಹಾಗಾದ್ರೆ ಜೀವನದಲ್ಲಿ ಕನ್ಸ್ ಕಾಣೋರೆಲ್ಲ ಹುಚ್ಚರೆ. ಹಾಗೆ ನಿನ್ನತ್ರ ಇರೋ ಒಂದೇ ಒಂದು ಸ್ಥಾನ ಲೀಲಾ ಅಭಿರಾಮ್ ಜೈಶಂಕರ್. ಇವತ್ತು ಎಲ್ಲರೆದುರಿಗೆ ಅಭಿರಾಮ್ ಜೈಶಂಕರ್ ಹೆಂಡತಿ ಅನ್ನೋ ಸ್ಥಾನನ ನಾನು ಕೇಳ್ತಾ ಇದ್ದೀನಿ. ನನಗೆಷ್ಟು ಖುಷಿ ಆಗ್ತದೆ ಅಂದ್ರೆ ಈ ವಿಷಯನ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ. ಲೀಲಾ, ಏನಂದೆಮ್ಮ ನೀನು? ರಾಮಂದ್ರ ಪ್ರಾಣ, ಅವರಿಲ್ದ ನನ್ ಬದುಕೇ ಇಲ್ಲ ಅಂತಿದ್ಯಲ್ಲ.
ಏನ್ ಮಾಡಿದೀಯ ತಾಯಿ? ಅಜ್ಜಿ ಅದು ಹಾಗಲ್ಲ ಅಜ್ಜಿ, ನನ್ನ ಮಾತು. ಯಾರು ಮಾತಾಡ್ಕೊಡ್ದು. ನೀನೇ ಅವನನ್ನ ಮುಗಿಸಿ ಕೊಡ್ತಿದ್ಯಾ? ಇದುವರೆಗೂ ಒಬ್ಬನೇ ಒಬ್ಬ ಬಂದು ನನ್ ಮಗ ಹೀಗೆ ಅಂತ ಹೇಳಿದ್ದಿಲ್ಲ. ಅಂತದ್ರಲ್ಲಿ ನೀನು ಅವನ ವಿರುದ್ಧ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಏನ್ ಸಾಧಿಸಕ್ ಹೊರಟಿದೀಯಮ್ಮ? ನಾನ್ ಸತ್ತ ಮೇಲೆ ನನ್ ಮಗನ್ ಪಾಲಕ್ ನೀನ್ ಇರ್ತೀಯ, ನನ್ ಮಗನ್ ಚೆನ್ನಾಗಿ ನೋಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನ್ ಅವನನ್ನ ಮುಗ್ಸಕ್ ಹೊರಟಿದೀಯ. ನಾ ಬದುಕಿರುವಾಗ್ಲೇ ಈ ಸತ್ಯ ಗೊತ್ತಾಯ್ತು. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀ ನಮಗ್ ಮಾಡಿರೋದು ಮೋಸ ಅಲ್ಲ, ದ್ರೋಹ ಅಲ್ಲ, ಅನ್ಯಾಯಮ್ಮ, ಘೋರವಾದ ಅನ್ಯಾಯ. ನಾವೆಲ್ಲ ನಿಷ್ಕಲ್ಮಶವಾಗಿ ನಿನ್ನ ನಂಬಿದ್ವಿ. ನಮ್ಮೆಲ್ರಿಗೂ ಅನ್ಯಾಯ ಮಾಡ್ಬಿಟ್ಟೆ. ಆ ಭಗವಂತ ಕಣ್ಮುಚ್ಕೊಂಡು ಕೂತಿರಲ್ಲ, ಇದೆಲ್ಲದಕ್ಕೂ ಒಂದ್ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತಾನೆ. ನನಗೆ ನಿನ್ನ ಹತ್ರ ಮಾತಾಡಕ್ಕೂ ಅಸಹ್ಯ ಆಗ್ತಾ ಇದೆ. ಚಾಕುಯಿಂದ ಇರ್ದಂಗ ಆಗ್ತಿದ್ಯಾ? ಆಗ್ಲೇಬೇಕು. ಏಜೆಗೆ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಬೇಕು, ಈ ಮನೆಗೆ ತಕ್ಕನಾದ ಸೊಸೆ ಬೇಕು, ನಮ್ 3 ಜನಕ್ಕೆ ಹೇಳ್ ಮಾಡ್ತಿದಂತ ಅತ್ತೆನ ನಾವು ತಂದೆ ತರ್ತೀವಿ ಅಂತ ಹಗಲು ರಾತ್ರಿ ಮನ್ಸಿಗೆ ಹಾಕೊಂಡು ಹುಡುಕ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ನೀನು ಬರ್ತೀಯಂತೆ. ಇಂಥವಳು ಈ ಮನೆಗೆ ಸೊಸೆ ಆಗಬಾರ್ದು ಅಂತ ನಾವು ಕಷ್ಟ ಪಡ್ತಾ ಇರ್ಬೇಕಾದ್ರೆ ಕಳ್ಳತನದಲ್ಲಿ ಏಜೆನ ಮದುವೆ ಆಗ್ತೀಯಂತೆ. ಆಮೇಲೆ ನಾವೆಲ್ಲರೂ ನಿನ್ನನ್ನ ಅತ್ತೆ ಅಂತ ಕರಿಬೇಕಂತೆ. ಏಜೆ ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಡ್ಬೇಕಂತೆ. ಏನೇ ಪ್ಲಾನ್ ನಿಂದು? ವಾ ವಾ, ನಿನ್ನಂತ ನಾಯಿನ ನಮ್ಮನೆ ಕಾಂಪೌಂಡ್ ಒಳಗೂ ಬಿಟ್ಕೊಳಕ್ ಇಷ್ಟಪಡಲ್ಲ ನಾನು. ಅಂತದ್ರಲ್ಲಿ ದೇವ್ರ ಮನೆ ಕರ್ಸಿ ದೀಪ ಹಚ್ಚಕ್ಕಾಗತ್ತಾ? ಕನ್ಸಲ್ಲೂ ಅನ್ಕೋಬೇಡ. ಏಜೆ ನಿನ್ನ ಕತ್ ಹಿಡಿದು ಆಚೆ ದಬ್ಬಲಿಲ್ಲ. ಅದ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನು ಹೆಣ್ಣಾಗಿ ಹುಟ್ಟಿ ಅದೃಷ್ಟ ಮಾಡ್ಬಿಟ್ಟಿದ್ಯಾ. ಏಜೆ ಹೆಣ್ಣಿಗೆ ಗೌರವ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನಿನ್ನೂ ಈ ಮನೇಲಿ ಉಳ್ಕೊಂಡಿದ್ಯಾ. ಆದ್ರೆ ಅದನ್ನ ನಾನು ಮಾಡ್ತೀನಿ. ಈ ಮನೆಯಲ್ಲಿ ಯಾವುದೇ ಸ್ಥಾನ ಇಲ್ಲದೆ ಝೀರೋ ಆಗಿ ನಿಂತಿರೋ ನಿನ್ಗೆ ಪ್ರತಿ ಹೆಜ್ಜೆನೂ ಮುಳ್ಳಿನ ಹೆಜ್ಜೆ ಆಗ್ಬೇಕು. ಈ ಮನೆಯಲ್ಲಿರೋ ಪ್ರತಿಯೊಂದು ಕ್ಷಣನೂ ನರ್ಕ ನರ್ಕ ಅನ್ಭವಿಸ್ಬೇಕು. ಹಾಗೆ ನಾನು ಮಾಡ್ತೀನಿ. ಏನೇ ಏನೇ ನೋಡ್ತಾ ಇದ್ಯಾ? ಅಯ್ಯೋ ದುರ್ಗಾ ಅವ್ರೆ, ಇಷ್ಟು ದಿನ ನನ್ನ ಜೊತೆ ಕ್ಲೋಸ್ ಆಗಿದ್ದು, ನನ್ನ ಸ್ನೇಹ ಬೆಳೆಸಿ ಈಗ ಈ ತರ ಮಾಡ್ತಿದ್ದೀರಲ್ಲ ಅಂತ ಕೇಳ್ಬೇಕು ಅನ್ನಿಸ್ತಾ ಇದೆಯಾ? ಲೇ,
ಸಿಂಹ ಜಿಂಕೆ ಜೊತೆಗೆ ಆರಾಮಾಗಿ ಓಡಾಡ್ತಿದೆ ಅಂದ್ರೆ ಅದು ನನ್ನ ಬದುಕಿರೋವರೆಗೂ ಜೀವಂತವಾಗಿ ಇರುತ್ತೆ. ವಿಜಯ್, ನೀವು ಬೇಕಿದ್ರೆ ಹೊಡೀರಿ ಬಡೀರಿ ಏನಾದರೂ ಮಾಡ್ರಿ, ಆದರೆ ನಿಮ್ಮ ಆರೋಗ್ಯ ಮಾತ್ರ ಹಾಳು ಮಾಡ್ಕೋಬೇಡಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋವು ಅನ್ಭವಿಸೋದು ನೀವೇ ಅಲ್ವಾ? ನೀನು ಆಕ್ಟರ್ ಅಂತ ಗೊತ್ತಿತ್ತು, ಆದರೆ ನಾಲ್ಗೆಗೂ ಬಣ್ಣ ಹಚ್ಕೊಂಡು ರಿಯಲ್ ಲೈಫಲ್ಲಿ ಇಷ್ಟು ಪರ್ಫಾರ್ಮ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟಾದರೂ ನನ್ನ ಎದುರಿಗೆ ಬಂದು ಸುಳ್ಳು ಹೇಳ್ತಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಜೆ 2 ನಿಮಿಷ ಪ್ಲೀಸ್ ಏಜೆ, ಗಾಯಗೆ ಔಷಧಿ ಹಚ್ಬಿಡ್ತೀನಿ. ನಿನ್ನಂತ ನಂಬಿಕೆ ದ್ರೋಹಿ ಕೈಯಿಂದ ಅಮೃತ ಕುಡಿದ್ರು ಅದು ವಿಷವಾಗಿ ಬಲಿ ತಗೊಳುತ್ತೆ. ಏಜೆ ಪ್ಲೀಸ್ ಏಜೆ, ಔಷಧಿ ಹಚ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ನನ್ನ ಮಗನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣಮ್ಮ. ಅವ್ರ ಹತ್ರ ನನ್ನ ಮಗನ ಸೇವೆ ಮಾಡಿಸೋ ದೌರ್ಭಾಗ್ಯ, ದುಸ್ಥಿತಿ ಎರಡೂ ಬಂದಿಲ್ಲ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನನ್ನ ಮಗನ್ ನಾನೇ ನೋಡ್ಕೋತೀನಿ. ಮೂರನೇವ್ರ ಸಹಾಯ ನನಗೆ ಬೇಕಿಲ್ಲ. ನೋಡಮ್ಮ, ನೀನು ನಾಟಕೀಯವಾಗಿ ನನ್ನ ಜೊತೆ ಸಲ್ಗೆ ಬೆಳೆಸಿರ್ಬಹುದು, ಆದರೆ ನಾನು ಮಾತ್ರ ನ್ಯಾಯವಾಗಿ ನಿನ್ನ ಜೊತೆ ಪ್ರೀತಿಯಿಂದ ಇದ್ದೀನಿ. ಆದರೆ ಒಂದೇ ಸಲ ನಿನ್ನಿಂದ ದೊಡ್ಡ ಪೆಟ್ಟು ಬಿತ್ತು ನೋಡು, ಆ ಕ್ಷಣದಿಂದ ನಿನ್ನ ಮುಖ ನೋಡಕ್ಕೂ ನನಗೆ ಕಷ್ಟ ಆಗ್ತಾ ಇದೆ. ನಾನು ನಿನ್ನ ಪ್ರೀತಿಯಿಂದ ಸೊಸೆ ಅಂತ ಕರೆದಿದ್ದೀನಿ. ನಿನ್ನ ಜೊತೆ ಮನಸಾರ ನಕ್ಕಿದ್ದೀನಿ, ಮನಸಾರ ಹತ್ತಿದ್ದೀನಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಿನ್ನಿಂದ ಮೋಸ ಆದಾಗ ಪ್ರಾಮಾಣಿಕವಾಗಿರೋ ನನಗೆ ಕಷ್ಟ ಆಗೇ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನೀನೇ ಇಲ್ಲಿಂದ ಹೊರಟೋಗು. ಅಪ್ಪ, ಆ ಮನೇಲಿ ಎಲ್ರೂ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿರ್ಬಹುದು, ಆದ್ರೆ ಅವಳಿಗೆ ತೊಂದರೆ ಮಾಡೋ ಅಂತ ಜನ ಅಲ್ಲಿ ಯಾರು ಇಲ್ಲ ಅಪ್ಪ. ಇವಳು ಕೈಯಾರ ಬಡಿಸಿದ್ರೆ ಅನ್ನ ತಿನ್ನೋದು ಒಂದೇ, ವಿಷ ತಿನ್ನೋದು ಒಂದೇ. ಯಾರಿಗೆ ಗೊತ್ತು, ಕಣ್ಣೀರು ಹಾಕೊಂಡು ನಾಟಕ ಆಡ್ತಾನೆ, ತಿನ್ನ ಅನ್ನಕ್ಕೆ ವಿಷ ಬೆರೆಸಿದ್ರು ಬೆರೆಸಿರ್ತಾನೆ. ಇಲ್ಲ ಅವ್ರೆ, ಯಾಕೆ ಹೇಗ್ ಮಾಡಿದ್ರಿ? ಮೊದಲೇ ಏಜೆ ಅಪ್ಸೆಟ್ ಆಗಿದ್ದಾರೆ, ಅಂಥದ್ರಲ್ಲಿ ನೀವು ಅಡ್ಗೆ ಮಾಡಿ ಬಡಿಸೋದು ಅಂದ್ರೆ ಅವ್ರಿಗೆ ನೋವಾಗಲ್ವಾ? ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತೇ ಕೇಳಲ್ಲಪ್ಪ. ಇಷ್ಟಾದ್ರೂ ಇಲ್ಲೇ ತಾಳೆ, ಬೇರೆ ಯಾರ ಆಗಿದ್ರೆ ಮುಖನೂ ತೋರಿಸ್ತಾ ಇರಲಿಲ್ಲ. ಸಕೋಳಿ, ನಿಮ್ಗೆ ಅಂತ ನಮ್ಮ ಮನೆ ಜನಕ್ಕೆ ಅಂತ ಸಪ್ರೇಟ್ ಆಗಿ ಅಡ್ಗೆ ಮಾಡಿದ್ವಿ. ನಾವು ತರದ್ರೊಳಗಡೆ ಲೀಲವ್ರು ಹೀಗೆಲ್ಲ ಮಾಡ್ಬಿಟ್ಟಿದ್ದಾರೆ. ಅಜ್ಜಿ, ನೀವು ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡಿ. ಹೌದು ಏಜೆ, ಯಾಕೆ ಲೀಲ ಅವ್ರೆ, ನಾವ್ ಹೇಳಿಲ್ವಾ ನಮ್ಮ ಮನೆ ಜನಕ್ಕೆ ನಾವು ಮಾಡ್ಕೋತೀವಿ ಅಂತ? ಆದ್ರೂ ಯಾಕೆ ಹೀಗೆಲ್ಲ ಮಾಡಕ್ ಹೋದ್ರಿ? ಏಜೆಗೆ ಎಷ್ಟು ಹರ್ಟ್ ಆಗಿರುತ್ತೆ. ನೀನ್ ಮಾಡಿರೋ ಅವಾಂತರದಿಂದ ಯಾರು ಸರಿಯಾಗಿ ಊಟ ಮಾಡಿಲ್ಲ. ಬೇಗ ಬೇಗ ಮಾಡು. ಎಲ್ಲದಕ್ಕೂ ಮೀರಿ ಆ ಮನೇಲಿ ಎಲ್ರಿಗೂ ಮನುಷ್ಯತ್ವ ಇದೆ. ಸೊ ಏನೂ ಆಗಲ್ಲ ಅಪ್ಪ, ನೀನ್ ನೆಮ್ಮದಿಯಿಂದ ಇರು. ಏಜೆ ಪ್ಲೀಸ್ ಊಟ ಮಾಡಿ. ಲಕ್ಷ್ಮೀ ಸರ್ವನ್ನ ಮಾಡಿದ್ದೀವಿ ಅಂತ ಹೇಳ್ತಿದಾರಲ್ಲ, ಸ್ವಲ್ಪ ಊಟ ಮಾಡು. ನೀನಿನ್ನೂ ಮಾತ್ರೆ ತಗೋಬೇಕು.
ನೋಡಿದ್ರೆ ಮೇಡಮ್, ಇದೇ ಕಾರಣಕ್ಕೆ ಸ್ವಲ್ಪ ದಿನ ನಿಮ್ಮನೇಲೇ ಇರಿ ಅಂತ ಹೇಳಿದ್ದು. ಕಣ್ಮುಂದಿನ ಅಡುಗೆ ಮಾಡಕ್ಕೆ ಹೇಳಿ ಇವಾಗ ಹೇಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಇದಿನ್ನು ಶುರು ಅಷ್ಟೇ, ಮುಂದೆ ಇನ್ನೇನೇನು ಮಾಡ್ತಾರೋ. ಇವಳು ಯಾಕೆ ಇನ್ನ ಇಲ್ಲೇ ಇದ್ದಾಳೆ? ಇವಳಿದ್ರೆ ನಂಗೆ ಇರಿಟೇಟ್ ಆಗುತ್ತೆ ಅಂತ ಗೊತ್ತಿಲ್ವಾ? ಆದ್ರೆ ಅವರು ನನ್ಗಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅವಳಿರೋ ಜಾಗದಲ್ಲಿ ನನ್ಗಿರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನಾನು ಯಾವ ಖುಷಿಗೆ ಊಟ ಮಾಡ್ಬೇಕು ಹೇಳಿ? ನನ್ನ ಪ್ರೀತಿ ಕನ್ಸು ಅಂಬೆಗಾಲಿಡ್ತಾ ಇತ್ತು. ಆ ಕನ್ಸು ಇನ್ನೇನ್ ಬೆಳೀತಾ ಇದೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಆ ಕನ್ಸು ಬೆಳೆಯಕ್ಕಿಂತ ಮುಂಚೆನೆ ಅದರ ಕಾಲ್ ಮುರಿದೋಯ್ತು. ನಾನಿನ್ ಯಾವ ಕನ್ಸು ಕಾಣ್ಲಿ? ನನ್ನ ಪ್ರೀತಿ ಕೊನೆ ಆಗೋಯ್ತಾ? ಎಲ್ಲ ಮುಗ್ದೋಯ್ತಾ? ಏಜ್ ಲೈಫಲ್ಲಿ ನನಗೆ ಅಂತ ಯಾವ ಸ್ಥಾನನೂ ಉಳ್ಕೊಂಡಿಲ್ವಾ ಹೇಳಿ ವಿಶ್ವರೂಪ್? ಮೇಡಮ್, ಇಷ್ಟು ದೊಡ್ಡ ದೊಡ್ಡ ಮಾತಿಗೆ ಉತ್ತರ ಕೊಡುವಷ್ಟು ದೊಡ್ಡವನಲ್ಲ ಮೇಡಮ್ ನಾನು. ವಯಸ್ಸಲ್ಲಿ ನಿಮ್ಗಿಂತ ದೊಡ್ಡವನಷ್ಟೇ. ನನಗೆ ಗೊತ್ತಿರೋದು ಇಷ್ಟೇ ಮೇಡಮ್, ನೀವು ಹಸ್ಕೊಂಡಿರ್ಬಾರ್ದು, ಟೈಮ್ ಊಟ ಮಾಡಬೇಕು. ಅದು ಬಿಟ್ಟರೆ ನೀವು ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ನಂಗೆ ಗೊತ್ತು. ನೀವು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಮೇಡಮ್. ನೀವು ಏಜ್ ಸರ್ ಮತ್ತೆ ಒಂದಾಗಬೇಕು, ಅದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಇದೆಲ್ಲ ಆಗಬೇಕು ಅಂದರೆ ನೀವು ಆರೋಗ್ಯವಾಗಿರಬೇಕು, ಟೈಮ್ಗೆ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಆದರೂ ಊಟ ಮಾಡಿ ಮೇಡಮ್. ಪ್ಲೀಸ್ ವಿಶ್ವರೂಪ್, ನಂಗೆ ಒತ್ತಾಯ ಮಾಡಬೇಡಿ. ನನ್ನ ಮನಸ್ಸು ಸರಿ ಇಲ್ಲ. ನನ್ನ ಒಬ್ಳೇ ಇರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಮೇಡಮ್, ನೀವು ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ಹಸು ತಡ್ಕೊಳ್ಳಲ್ಲ. ಇನ್ನೀಗ ತಡ್ಕೊಳ್ತೀರಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಮೇಡಮ್? ಆಗ್ಲಿ ಬಿಡಿ, ಯಾರಿಗೂ ಬೇಕಾಗಿಲ್ವಲ್ಲ. ಟೈಮ್ ಮೇಡಮ್, ಎಲ್ಲ ಟೈಮ್ ಆಡ್ತಿರೋ ಆಟ. ಇವತ್ತು ನಿಮ್ಮನ್ ಯಾರು ಬೇಕಾಗಿಲ್ಲ ಅಂದಿದ್ದಾರೋ? ಹೇಳು ಸರು, ಇನ್ನೇ ಆದ್ರೂ ಮನುಷ್ಯನ್ಗೆ ಇಷ್ಟೊಂದು ಬಂಡತನ ಇರಬಾರ್ದು ಅಲ್ವಾ ಸರು? ಇದು ಒಂದು ಜನ್ಮಾನ. ಲೀಲಾ ಈ ಮನೆ ಯಜಮಾನಿ, ಅವಳಿಗೆ ಈ ಮನೇಲಿ ಅತ್ತೆ ಸ್ಥಾನ ಇದೆ. ಲೀಲಾನೇ ಈ ಮನೇಲಿ ಮುಖ್ಯ ಅಂತ ಹೇಳ್ತಾ ಇದ್ದಿದ್ ಏಜೆ ಇವತ್ತು ಅವಳು ಬಿದ್ದಿದ್ರು ತಿರುಗ್ ನೋಡದೆ ಹೋಗಿದ್ದಾರೆ ಅಂದ್ರೆ ಇವತ್ತು ಇವಳಿಗೆ ಈ ಮನೇಲಿ ಯಾವ ಸ್ಥಾನ ಇದೆ ಅಂತ ಇವಳೇ ತಿಳ್ಕೊಂಡ್ರೆ ಒಳ್ಳೇದು. ಅಯ್ಯೋ ಬಿಡಿ ಅಕ್ಕ, ಕೆಲವ್ರಿಗೆ ಅದ ಅರ್ಥನೇ ಆಗೋದಿಲ್ಲ. ಇಲ್ಲ ಸರು, ಅರ್ಥ ಆಗುತ್ತೆ, ಅದು ಬಂಟನ ಅಲ್ವಾ? ಆದ್ರೂ ಆಗದೆ ಇರೋ ತರ ನಡ್ಕೋತಾರೆ. ಓ, ಜಾಣ ಪೆದ್ದುತನ ಅಂತಾರಲ್ಲ, ಇದೇ ಅನ್ಸುತ್ತೆ ಅಲ್ವಾ ಅಕ್ಕ? ಎಕ್ಸಾಕ್ಟ್ಲಿ. ಈ ಮನೇಲಿ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಇನ್ನೂ ಇಲ್ಲೇ ಇದ್ದಾಳೆ ಅಂದ್ರೆ
ಅದಿನ್ನೇನ್ ಹೋಪ್ಸ್ ಇಟ್ಕೊಂಡಿದ್ದಾಳೋ ಏನೋ. ಇಂಥ ಬಂಡವಾಳ ಬದುಕೋ ಬದಲು ಎಲ್ಲಾದ್ರೂ ಹೋಗಿ ಸಾಯೋದೇ ವಾಸಿ. ಮನೆಯವರೆಲ್ಲ ಚೀ ಥೂ ಅಂತ ಉಗಿತಾ ಇದ್ದಾರೆ, ಇವಳು ಮುಖ ಕಂಡ್ರೇನೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದಿದ್ ಅಜ್ಜಿನೇ ಇವಳನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿದ್ಮೇಲೂ ಇನ್ನೂ ಯಾಕಿಲ್ಲಿದ್ದಾಳೋ ಗೊತ್ತಿಲ್ಲ. ಎಷ್ಟಾದ್ರೂ ಇಲ್ಲೇ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಈ ಮನೆ ಆಸ್ತಿನಲ್ಲಿ ನನಗೂ ಪಾಲ್ ಸಿಗುತ್ತೇನೋ, ಈ ಲಕ್ಸುರಿ ಲೈಫ್ನ ನಾನು ಎಂಜಾಯ್ ಮಾಡ್ಬೋದೇನೋ ಅನ್ನೋ ದುರಾಲೋಚನೆ ಇರಬೇಕು ಅಲ್ವಾ ಅಕ್ಕ? ನನಗೂ ಹಾಗೆ ಅನಿಸ್ತಿದೆ ಸರು. ಯಾರೇ ಆಗಿದ್ರು ಆ ಕ್ಷಣಕ್ಕೆ ಹೊಟ್ಟೋಗ್ತಿದ್ರು, ಆದ್ರೆ ಇವಳು ಇನ್ನೂ ಇದ್ದಾಳೆ ಅಂದ್ರೆ ಅದೇ ರೀಸನ್ಗೆ ಅನ್ಸುತ್ತೆ. ಇಂಥ ಬದುಕು ಮಾತ್ರ ಯಾರು ಬದುಕಬಾರ್ದು. ಹೌದು, ಈ ಮನೇಲಿ ಇವಳಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಅವರೆಲ್ಲ ಈಗ ಇವಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ಯಾರಿದ್ದಾರೆ ಅಂತ ಈ ಮನೇಲಿ ಇದ್ದಾಳೋ, ಅಸಹ್ಯ. ಇದೆಲ್ಲ ಬದುಕೋರ್ ಲಕ್ಷಣ ಅಲ್ಲ. ಬೆಳೆದಿದ್ ಮನೇಲಿ ಸಂಸ್ಕಾರ ಕಲ್ತಿದ್ದಿದ್ರೆ ಈ ಕ್ಷಣಕ್ಕೆ ಈ ಮನೆ ಬಿಟ್ಟು ಹೋಗ್ತಿದ್ವಿ. ಅದಿಲ್ಲ ಅನ್ಸತ್ತೆ, ಅದಕ್ಕೆ ಇನ್ನು ಇಲ್ಲೇ ಕೂತಿದ್ದಾಳೆ. ಬನ್ನಿ ಅಕ್ಕ, ಇಂಥವ್ರ ಮುಖ ನೋಡಿದ್ರು ಪಾಪ ಸುತ್ಕೊಳತ್ತೆ. ನಾನು ಯಾರಿಗೂ ಬೇಡ ಆಗ್ಬಿಟ್ಟಿದ್ದೀನಿ. ಇಲ್ಲ, ನಾನಿಲ್ಲಿ ಇರಬಾರ್ದು ಅಕ್ಕ. ನಾನು ಇಲ್ಲಿಂದ ಹೋದ್ರೆ ಏಜೆ ಖುಷಿ ಆಗುತ್ತೆ ಅಂದ್ರೆ ಅವ್ರ ಪ್ರೀತಿಗೋಸ್ಕರ, ಅವ್ರ ನೆಮ್ಮದಿಗೋಸ್ಕರ ನಾನು ಇಲ್ಲಿಂದ ಕಣ್ಮರೆ ಆಗ್ತೀನಿ. ನಂದು ಇನ್ನೊಂದು ಕನ್ನಡಕ ಅವನ ರೂಮಲ್ಲಿ ಇದೆ ಅಂತ ಹೇಳ್ತಿದ್ದ, ನೋಡ್ಬೇಕು ಎಲ್ಲಿಟ್ಟಿದ್ದಾನೆ. ನಾನು ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಗೊತ್ತಾ? ಏಜೆಲ್ಲ ಪ್ರೀತಿಸಿ ಕೊನೆ ಉಸಿರಿರೋವರೆಗೂ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಿಮ್ಮ ಮುಂದೆ ಮಾತು ಕೊಟ್ಟಿದ್ದೆ. ಆದ್ರೆ ನಾನು ಆ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಕ್ಕ. ಬಹುಶಃ ಏಜೆಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂತ ಅನ್ಸುತ್ತೆ ಅಕ್ಕ. ಅದಕ್ಕೆ ನೋಡಿ, ನೀವೇನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದೀರಾ. ಪರವಾಗಿಲ್ಲ, ಏಜನನ್ನ ಅವ್ರ ಲೈಫಿಂದ ದೂರ ಮಾಡೋದಕ್ಕೆ ನನಗೇನು ನೋವಾಗಿಲ್ಲ. ಆದ್ರೆ ನನ್ನಂತವಳು ಏಜೆ ಲೈಫಲ್ಲಿ ಬಂದಿದ್ದಕ್ಕೆ ಅವ್ರು ಪಶ್ಚಾತ್ತಾಪ ಪಡೋ ಹಾಗಾಯ್ತಲ್ಲ, ಅದೇ ನಂಗೆ ತುಂಬಾ ನೋವಾಗಿದ್ದು ಅಕ್ಕ. ಒಂದೇ ಒಂದು ರಿಕ್ವೆಸ್ಟು, ಏಜೆಗೆ ತಕ್ಕನಾದವ್ರು ಯಾರೇ ಇದ್ರು ಏಜೆನ ಮತ್ತೆ ಅವ್ರನ್ನ ಒಂದ್ ಮಾಡಿ ಅಕ್ಕ. ಏಜೆ ಚೆನ್ನಾಗಿರ್ಬೇಕು. ನನಗಿಲ್ಲೂ ಜಾಗ ಇಲ್ಲ, ತವ್ರ ಮನೇಲೂ ಜಾಗ ಇಲ್ಲ. ನನ್ನಂತವಳು ಎಲ್ಲೂ ಇರಬಾರ್ದು ಅಕ್ಕ. ಏಜೆನ ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ. ಇನ್ಮೇಲಿಂದ ಈ ಮನೆನ ನೀವೇ ಕಾಯ್ಬೇಕು. ನಾನು ಬರ್ತೀನಿ. ಅಲ್ಲ, ನಾನು ಹೋಗ್ತೀನಿ. ಕಾದು ಕಾದು ಹೊಡೆಯೋದು ಅಂತಾರಲ್ಲ, ಅದನ್ನ ನಾನಿವತ್ತು ಕಣ್ಣಾರ ನೋಡ್ಬಿಟ್ಟೆ. ಏನಕ್ಕ ನೀವು ಎಲ್ಲ ಕೆಲಸನೂ ಒಂದೇ ಸಲಿಗೆ ಮಾಡಿ ಮುಗಿಸ್ತೀರಾ ಅನ್ಕೊಂಡ್ರೆ ಒಂದೊಂದಾಗೆ ಮಾಡಿ ಎಲ್ಲಾನು ಕಂಟ್ರೋಲಿಗೆ ತಗೋತಿದ್ದೀರಾ. ನಿಮ್ಮ ತಲೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.
ಇಷ್ಟೊತ್ತಿಗೆ ಆ ದರಿದ್ರ ಲೀಲಾ ಮನೆ ಬಿಟ್ಟು ಹೋಗಿರ್ತಾಳೆ. ಇನ್ ಸ್ವಲ್ಪ ಹೊತ್ತಲ್ಲೇ ಊರೇ ಬಿಟ್ಟು ಹೋಗ್ತಾಳೆ. ಈ ಪ್ರಪಂಚ ಬಿಟ್ಟು ತೊಲಗೋದು ಯಾವಾಗಕ್ಕ? ನಾನ್ ಕೊಟ್ಟಿರೋ ಹೊಡೆತಕ್ಕೆ ನೀನ್ ಹೇಳ್ದಾಗೆ ಆದ್ರೂ ಆಗ್ಬೋದು ಸರು. ಆದ್ರೆ ಆಗುತ್ತಾ ಆಗಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅದೇನೇ ಇದ್ರೂ ಪೊಲೀಸಿಂದ ಫೋನ್ ಬರುತ್ತಲ್ಲ, ಆಗ ಗೊತ್ತಾಗತ್ತೆ. ಕೆಟ್ಟದೇನೇ ಇದ್ರು ಅದು ನನಗಾಗ್ಲಿ, ಒಳ್ಳೇದು ಈ ಮನೆಗಾಗ್ಲಿ. ನಾನು ಹೋಗ್ತೀನಿ. ಇಲ್ಲ ಇಲ್ಲ, ನಾನು ಅಳಬಾರ್ದು. ಆದ್ರೆ ಈ ಮನೆಗೆ ಶ್ರೇಯಸ್ಸಾಗಲ್ಲ, ಒಳ್ಳೇದಾಗಲ್ಲ. ಈ ಮನೆತನ ಯಾವಾಗ್ಲೂ ಬೆಳಿಬೇಕು, ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಾನು ಅಳಲ್ಲ, ನಾನು ನಗ್ತಾ ಹೋಗ್ತೀನಿ. ಅಯ್ಯೋ, ಅಜ್ಜಿ ಕಾಲ್ ಮಾಡ್ತಾ ಇದ್ದಾರೆ. ಸಾರಿ ಅಜ್ಜಿ, ನಾನು ಈ ಮನೆಯಲ್ಲಿ ಎಲ್ಲರಿಗೂ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ನಾನು ಈ ಮನೆಯಿಂದ ಆಚೆ ಹೋದ್ರೆ ಏಜೆ ನೆಮ್ಮದಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರಿಗೋಸ್ಕರ ಆದರೂ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಸಾರಿ, ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ. ಅಯ್ಯೋ, ಅವಳ ಸಂಸ್ಕಾರದ ಬಗ್ಗೆ ಗೊತ್ತು ಬೀಗ್ರೆ. ಆದರೆ ಅವಳು ಮನೇಲಿ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಫೋನ್ಗೂ ಸಿಗ್ತಾ ಇಲ್ಲ ಅವಳು. ಅದಕ್ಕೆ ಭಯ ಆಗಿ ನಿಮಗೆ ಫೋನ್ ಮಾಡಬೇಕಾಗಿ ಬಂತು. ಅಯ್ಯೋ, ಏನು ಹೇಳ್ತಾ ಇದ್ದೀರಮ್ಮ ನೀವು? ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ನಾನು ಮನೇಲಿ ಬೇರೆ ಇಲ್ಲಲ್ಲಮ್ಮ. ಒಂದು ನಿಮಿಷ ಇರಿ, ನಾನು ರೇವತಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಸರಿಪ್ಪ, ಹಾಗೆ ಮಾಡಿ. ನಾನು ಕಾಯ್ತಾ ಇರ್ತೀನಿ. ಏನೇ ವಿಷಯ ಇದ್ರೂ ನನಗೆ ಬೇಗ ತಿಳಿಸಿ. ಅಯ್ಯೋ ದೇವ್ರೆ, ಶೀಲಾ ಯಾವತ್ತೂ ಹೀಗೆ ಮಾಡೋದಿಲ್ವಲ್ಲ. ಏನಾಗಿದೆಯೋ ಏನೋ. ಹಲೋ, ಹೇಳಪ್ಪ. ರೇವತಿ, ಲೀಲಾ ಏನಾದ್ರು ಮನೆಗೆ ಬಂದಿದ್ದಾಳಮ್ಮ? ಅಕ್ಕನಾ? ಇಲ್ವಲ್ಲ. ಅಯ್ಯೋ ದೇವ್ರೆ, ಬೀಗರು ಫೋನ್ ಮಾಡಿದ್ರಮ್ಮ. ಲೀಲಾ ಮನೇಲಿ ಇಲ್ವಂತೆ.